ಪಾಂಡಿಚೇರಿಯಿಂದ ಸರಿಸುಮಾರು 70 ಕಿಲೋಮೀಟರ್ಗಳ ಬಸ್ ಪ್ರಯಾಣ ನಮ್ಮ ಮುಂದಿನ ನಿಲ್ದಾಣವಾದಂತಹ ಚಿದಂಬರಂಗೆ. ನಮಸ್ಕಾರ, ನಾನು ನಿಮ್ಮ ಆದಿತ್ಯ ಕೃಷ್ಣ. ನನ್ನ ವಾಹಿನಿಯಾದಂತಹ ಆದಿತ್ಯಾಸ್ ಒಡಿಸ್ಸಿ ಡೈರೀಸ್ಗೆ ಸ್ವಾಗತ, ಸುಸ್ವಾಗತ. ಪಿಚ್ಚಾವರಂ ಮ್ಯಾಂಗ್ರೋವ್ ಅರಣ್ಯವು ಭಾರತದ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಒಂದಾಗಿದೆ. ಇದು ಚಿದಂಬರಂ ಬಳಿ ಇದೆ. ವೆಲ್ಲಾರ್ ಮತ್ತು ಕೊಲೆರಾನ್ ನದೀಮುಖಗಳ ನಡುವೆ ಸುಮಾರು 1100 ಹೆಕ್ಟೇರ್ಗಳಷ್ಟು ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ರಜಾ ದಿನವಾದ್ದರಿಂದ ಪಿಚ್ಚಾವರಂ ಮ್ಯಾಂಗ್ರೋವ್ ಫಾರೆಸ್ಟ್ ಪ್ರವಾಸಿಗರಿಂದ ತುಂಬಿತ್ತು. ನಾವು ತಲುಪುವಷ್ಟರಲ್ಲಿ ದೋಣಿ ಪ್ರಯಾಣದ ಎಲ್ಲ ಸ್ಲಾಟ್ಗಳು ಭರ್ತಿಯಾಗಿತ್ತು. ಆದ್ದರಿಂದ ಪಿಚ್ಚಾವರಂ ಮ್ಯಾಂಗ್ರೋವ್ ಫಾರೆಸ್ಟ್ನ ಸುಂದರವಾದ ಚಿತ್ರಣವನ್ನು ದೂರದಿಂದಲೇ ಸವಿದು ನಾವು ಚಿದಂಬರಂಗೆ ಮರಳಿದೆವು. ಚಿದಂಬರಂ ನಟರಾಜ ದೇವಾಲಯವು ಚಿದಂಬರಂನಲ್ಲಿರುವ ಶಿವನಿಗೆ ಅರ್ಪಿತವಾದ ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ. ಇದು ಆಕಾಶ ಅಂಶವನ್ನು ಪ್ರತಿನಿಧಿಸುವ ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಅದರ ವಾಸ್ತುಶಿಲ್ಪದ ಭವ್ಯತೆ, ಸಂಕೀರ್ಣ ಕೆತ್ತನೆಗಳು ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ. ದೇವಾಲಯದ ಸಂಕೀರ್ಣವು ಬಹು ಸಭಾಂಗಣಗಳು, ಎತ್ತರದ ಗೋಪುರಗಳು ಮತ್ತು ತಿಲ್ಲೈ ನಟರಾಜ ಗರ್ಭಗುಡಿಯನ್ನು ಒಳಗೊಂಡಿದೆ. ಅಲ್ಲಿ ದೇವರು ಸೃಷ್ಟಿ, ಸ್ಥಿತಿ ಮತ್ತು ಲಯವನ್ನು ಸಂಕೇತಿಸುವ ವಿಶ್ವ ನೃತ್ಯವನ್ನು ಪ್ರದರ್ಶಿಸುವುದನ್ನು ಚಿತ್ರಿಸಲಾಗಿದೆ. ಇದು ವಿಸ್ತಾರವಾದ ಆಚರಣೆಗಳು, ಶಾಸ್ತ್ರೀಯ ನೃತ್ಯ ಪ್ರದರ್ಶನಗಳು ಮತ್ತು ಉತ್ಸವಗಳನ್ನು ಆಯೋಜಿಸಲು ಹೆಸರುವಾಸಿಯಾಗಿದೆ. ವಿಶೇಷವಾಗಿ ಭಾರತದಾದ್ಯಂತ ಭಕ್ತರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುವ ಅರುದ್ರ ದರ್ಶನ. ಚಿದಂಬರಂ ನಟರಾಜ ದೇವಾಲಯವು ಆಧ್ಯಾತ್ಮಿಕ ಕೇಂದ್ರ ಮಾತ್ರವಲ್ಲದೆ ದ್ರಾವಿಡ ಕಲೆ ಮತ್ತು ಭಕ್ತಿಯನ್ನು ಪ್ರತಿಬಿಂಬಿಸುವ ವಾಸ್ತುಶಿಲ್ಪದ ಅದ್ಭುತವೂ ಆಗಿದೆ. ಐತಿಹಾಸಿಕವಾಗಿ ಈ ದೇವಾಲಯವು ಚೋಳರು, ಪಾಂಡ್ಯರು ಮತ್ತು ವಿಜಯನಗರದ ಆಡಳಿತಗಾರರು ಸೇರಿದಂತೆ ವಿವಿಧ ದಕ್ಷಿಣ ಭಾರತದ ರಾಜವಂಶಗಳಿಂದ ಪೋಷಿಸಲ್ಪಟ್ಟಿತು. ಚಿದಂಬರಂ ನಟರಾಜ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದ ಒಂದು ಮೇರುಕೃತಿಯಾಗಿದ್ದು, ದಕ್ಷಿಣ ಭಾರತದ ದೇವಾಲಯ ವಿನ್ಯಾಸದ ಭವ್ಯತೆ ಮತ್ತು ಅತ್ಯಾಧುನಿಕತೆಯನ್ನು ಪ್ರತಿಬಿಂಬಿಸುತ್ತದೆ. ದೇವಾಲಯ ಸಂಕೀರ್ಣವು ವಿಶಾಲವಾಗಿದ್ದು ಹಲವಾರು ಎಕರೆಗಳನ್ನು ಆವರಿಸಿದೆ ಮತ್ತು ದೇವತೆಗಳ ಸಂಕೀರ್ಣ ಶಿಲ್ಪಗಳು, ಪೌರಾಣಿಕ ವ್ಯಕ್ತಿಗಳು ಮತ್ತು ಹಿಂದೂ ಮಹಾಕಾವ್ಯಗಳ ದೃಶ್ಯಗಳಿಂದ ಅಲಂಕರಿಸಲ್ಪಟ್ಟು ಪ್ರಭಾವಶಾಲಿ ಗೋಪುರಗಳು ಎತ್ತರದ ಗೋಪುರಗಳಿಂದ ಆವೃತವಾಗಿದೆ. ದಕ್ಷಿಣ ಭಾರತದ ದೇವಾಲಯ ಕಲೆ ಮತ್ತು ವಾಸ್ತುಶಿಲ್ಪದ ಗಮನಾರ್ಹ ಉದಾಹರಣೆಯಾಗಿದೆ.
ಇದಾಗಿದೆ ಚಿದಂಬರಂನ ಚಿತ್ರಣಗಳು. ಮುಂದಿನ ದೃಶ್ಯದಲ್ಲಿ ಬರುತ್ತೇನೆ. ಅಲ್ಲಿಯ ತನಕ ನೀವು ನೋಡುತ್ತಾ ಇದ್ದೀರಾ ಆದಿತ್ಯಾಸ್ ಒಡಿಸ್ಸೆ ಡೈರೀಸ್. ಧನ್ಯವಾದಗಳು.